ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಜಸ್ಟ್ ಏನು ಒಂದು ಅಪ್ಡೇಟ್ ಬರ್ತಿದೆ ಮಗ ರಿಲೇಟೆಡ್ ಟು ನಮ್ಮ RCB. ಇಟ್ಸ್ ಅಬೌಟ್ KGF ಅನ್ನೋದು ಇನ್ನು ಮುಂದೆ RCBಲಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದರ ಅಪ್ಡೇಟ್ ಬರ್ತಿದೆ. ಇಟ್ಸ್ ಕೊಹ್ಲಿ, ಗ್ಲೆನ್ ಅಂಡ್ ಫ್ಯಾಫ್. ಏನ್ ಗುರು, ಮೂರು ಜನನು ಇರೋದಿಲ್ವಾ? ಮೂರು ಜನನು ಎತ್ತಂಗಡಿ ಮಾಡ್ಬಿಡಿದ್ರೆ RCB ಹೆಂಗೆ ಇದು ಅಂತ ಕೇಳಿದ್ರೆ, ಸೊ KGF ಅನ್ನೋ ಒಂದು ಪ್ಯಾಟರ್ನ್ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅಪ್ಡೇಟ್ ಬರ್ತಿದ್ರಲ್ಲಿ ಒಬ್ರು ಮಿಸ್ ಆದ್ರೂ ಕೂಡ ಅದು ಪ್ಯಾಟರ್ನ್ ಏನಿದೆ ಸೊ ಅದು ಬ್ರೇಕ್ ಆದಂಗೆ KGF ಪ್ಯಾಟರ್ನ್ಗೆ. ಸೊ ಇದರಲ್ಲಿ ಇವಾಗ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ನಾವು ಅಸಂಪ್ಷನ್ ಮಾಡ್ಕೊಂಡಿದ್ವಿ ಇದು ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ. ಫ್ಯಾಫ್ನ ಮತ್ತೆ ಮ್ಯಾಕ್ಸ್ವೆಲ್ನ ಬಿಡುವಂತ ಸಾಧ್ಯತೆ ಇದೆ ಅಂತ ನಾನು ಆಲ್ರೆಡಿ ಒಂದು ತಿಂಗಳಿಂದನೇ ಹೇಳಿದ್ದೆ, ಒಂದು ತಿಂಗಳಲ್ಲ 2 ತಿಂಗಳಿಂದನೇ ಹೇಳಿದ್ದೆ. ಸೊ ಇವಾಗ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ರೀಸೆಂಟ್ ಅಪ್ಡೇಟ್ಸು ಏನು ಹೇಳ್ತಿದೆ ಅಂದರೆ ಕೊಹ್ಲಿ ಮತ್ತೆ ಫ್ಯಾಫ್ನ ಮತ್ತು ಮ್ಯಾಕ್ಸ್ವೆಲ್ನ RCB ರಿಟೈನ್ ಮಾಡ್ಕೊಳ್ಳೋದು ಇಲ್ಲ, RCB ಬಿಡೋದಕ್ಕೆ ನೋಡ್ತಾ ಇದೆ ಅಂತ ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ ಬರ್ತಾ ಇದೆ ಇವಾಗ ಅಪ್ಡೇಟು. ಇಷ್ಟು ದಿನ ಸೈಲೆಂಟ್ ಆಗಿತ್ತು, ಬರೀ ನಾವು ಅಸ್ಯೂಮ್ ಮಾಡ್ಕೊತಾ ಇದ್ವಿ, ಬರೀ ನಾನು ಹೇಳ್ತಾ ಇದ್ದೆ ಅಷ್ಟೇ. ಕೊಹ್ಲಿ ಮತ್ತು ಕೊಹ್ಲಿ ಅಂತ ತಿರುಗಿ ಬರ್ತಿದೆ ಬಾಯಿ ಬಿಟ್ರೆ. ಆಮೇಲೆ ನಮ್ಮ ಹುಡುಗರು ನನಗೆ ಏನು ಸಿಗ್ತೋ ಅವರಲ್ಲೇ ಹಾಕ್ಬಿಡ್ತಾರೆ, ಕೊಹ್ಲಿನ ಬಿಡ್ತಾರೆ ಅಂತಂದರೆ. ಫ್ಯಾಫ್ ಮತ್ತು ಮ್ಯಾಕ್ಸಿನ ಬಿಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಇವಾಗ ರಿಪೋರ್ಟ್ಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ ಬಿಡೋದಕ್ಕೆ ನಿರ್ಧಾರ ಮಾಡ್ಕೊಂತ ಇದ್ದಾರಂತೆ. ಯಾಕಂದರೆ ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸು ಕೂಡ ಅಷ್ಟು ಇಲ್ಲಿ ರೀಸನ್ಸ್ ಇದೆ. ಬೇಸಿಕಲಿ ಫ್ಯಾಫ್ನ ಬಿಡೋದಕ್ಕೆ ಏನು ರೀಸನ್ನು, ಆಲ್ಮೋಸ್ಟ್ ಅವ್ರಿಗೆ ಏಜ್ ಆಗಿದೆ, ಇನ್ನು 3 ವರ್ಷ ಆಡ್ತಾರೋ ಆಡೋದಿಲ್ವೋ, ಲಾಂಗ್ ರನ್ ಇರೋದಿಲ್ವೋ ಅನ್ನೋ ಒಂದು ಪಕ್ಕಾ ಕ್ಲಾರಿಟಿ ಇಲ್ಲ, 100% ಕ್ಲಾರಿಟಿ ಇಲ್ಲ. ನಾವು ಲಾಸ್ಟ್ ಟೈಮ್ ಅವ್ರು ಆಪ್ಷನಲ್ಲಿ ಪಿಕ್ ಆದಾಗಲೇ ನಮ್ಮ RCBಗೆ ಇಲ್ಲ ನೆಕ್ಸ್ಟ್ ಮೆಗಾ ಆಪ್ಷನ್ವರೆಗೂ ಆರಾಮಾಗಿ ಆಡ್ಬೋದು ಅಂತ ಅನ್ಕೊಂಡಿದ್ವಿ. ನೆಕ್ಸ್ಟ್ ಮೆಗಾ ಆಪ್ಷನ್ವರೆಗೂ ಕೂಡ ಕ್ಯಾಪ್ಟನ್ ಆಗೇನೆ ಇದ್ರು, 3 ವರ್ಷ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಸೊ ಇಲ್ಲಿ ಬಿಟ್ಟರೆ ನನ್ನ ಪ್ರಕಾರ ಸೂಕ್ತವಾಗಿರುತ್ತೆ. ಇನ್ನು 3 ವರ್ಷ ಆಡುವಂಥ ಕೇಪಬಿಲಿಟಿ ಇರಲ್ಲ ಅಂತಲ್ಲ, ಫಿಟ್ ಆಗಿದ್ದಾರೆ ಫ್ಯಾಫು, ಬಟ್ ಆದರೂ ಕೂಡ ನನಗೆ ಯಾಕೋ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಅನ್ಸೋದಿಲ್ಲ. 6 ವರ್ಷ ಒಬ್ರಿಗೇನೆ ಕ್ಯಾಪ್ಟನ್ಸಿ, ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಹುಡುಕ್ತಾ ಇರೋದ್ರಿಂದ RCB ಈ ಸೀಸನ್ ಪಕ್ಕ ಬಿಡ್ತಾರೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸೊ ಅದೇ ರೀತಿ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ ಮಗ. ಸೊ ರಿಪೋರ್ಟ್ಸ್ ಸ್ಟ್ರಾಂಗ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ತಿರೋದು. ಇಟ್ಸ್ ಅಬೌಟ್ ಫ್ಯಾಫ್ ಡು ಪ್ಲೆಸಿಸ್ನ RCB ಬಿಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದೆ ಈ ಸೀಸನ್ನು. ಮೆಗಾ ಆಕ್ಷನ್, ಮಿನಿ ಆಕ್ಷನ್ ಆಗಿರೋ ಕತೆ ಬೇರೆ ಇರೋದು. ಮಿನಿ ಆಕ್ಷನ್ ಆಗಿರೋ ಬಹುಶಃ ರಿಟೈನ್ ಮಾಡಿರೋನು, ಬಟ್ ಮೆಗಾ ಆಕ್ಷನ್ ಆಗಿರೋದ್ರಿಂದ ಬಿಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ರಂತೆ. ಆ್ಯಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ ರಿಲೇಟೆಡ್ ಏನು ಹೇಳೋದು, ಗ್ಲೆನ್ ಮ್ಯಾಕ್ಸ್ವೆಲ್ ಲಾಸ್ಟ್ ಸೀಸನ್ ವರ್ಸ್ಟ್ ಪ್ರದರ್ಶನ ಕೊಟ್ಟಿರುವಂಥದ್ದು ಗ್ಲೆನ್ ಮ್ಯಾಕ್ಸ್ವೆಲ್ನೇ. ಇಡೀ IPL ಹಿಸ್ಟ್ರಿಲೇನೆ ಇಷ್ಟು ವರ್ಷಾಗಿ ಒಬ್ಬ ಪ್ಲೇಯರು ಆಡಿದಾರಾ ಅಂದರೆ ಸಿಕ್ಕಾಪಟ್ಟೆ ವರ್ಷ. ಲಿಟ್ರಲಿ ಏನು ಹೇಳ್ತೀರಾ ಮ್ಯಾಕ್ಸ್ವೆಲ್ ಕೊಟ್ಟಂಥ ಪರ್ಫಾರ್ಮೆನ್ಸು, ಬರೀ ಸಿಂಗಲ್ ಡಿಜಿಟ್ ಸ್ಕೋರು, ಡಕೋಟೆಸ್ ಎಲ್ಲ ಆಗಿದ್ದಾರೆ, ಬರೀ ಬೋಲ್ಡ್. ಇಷ್ಟೊಂದು ಅವಕಾಶ ಕೊಟ್ಟರು ಕೂಡ ಯಾವ ಪ್ಲೇಯರ್ ಎಷ್ಟು ಮ್ಯಾಚ್ ಆಗಿತ್ತು ಗುರು, ಒಂದು 7-8 ಮ್ಯಾಚ್ ಆಡಿದ್ರು ಕೂಡ ಅವ್ರದ್ದು ಸ್ಕೋರು 50 ದಾಟಿರಲಿಲ್ಲ ಅಂತ ಕಾಣಿಸುತ್ತೆ. ಅಷ್ಟು ಆಪರ್ಚುನಿಟಿ ಕೊಟ್ಟರು ಕೂಡ ಇವರು ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬ್ಯಾಟಲ್ಲಿ ಹೇಳ್ತಾ ಇರೋದು, ಅವರಿಂದ ಬ್ಯಾಟಿಂದನೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ವಿಪರೀತವಾಗಿ. ಸೊ ಲಾಸ್ಟ್ ಸೀಸನ್ ಅಷ್ಟೊಂದು ವರ್ಷಾಗೆ ಪ್ರದರ್ಶನ ಕೊಟ್ಟರು ಕೂಡ RCB ಈ ಸೀಸನ್ ರಿಟೈನ್ ಮಾಡ್ಕೊಂತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಜೊತೆಗೆ ರಿಪೋರ್ಟ್ಸ್ ಕೂಡ ಅದೇ ಬರ್ತಾ ಇದೆ, ಮ್ಯಾಕ್ಸ್ವೆಲ್ನ ಮತ್ತು ಫ್ಯಾಫ್ನ ಬಿಡೋದಕ್ಕೆ ಆಲ್ಮೋಸ್ಟ್ ಸಿದ್ಧರಾಗಿದ್ದಾರೆ RCB ಅಂತ. ಸೊ ಇನ್ ಪಾಸಿಬಲ್ ರಿಟೆನ್ಷನ್ಸ್ ಗೊತ್ತು, ಇನ್ನು 4 ಜನ ಅಂದರೆ ಏನಾದ್ರು ಇನ್ ಕೇಸ್ 4+2 ಏನು ರಿಟೆನ್ಷನ್ ರೂಲ್ಸ್ ಅಂತ ತೊಗೊಂಬಂದ್ರು ಅಂತಂದರೆ 4 ರಿಟೆನ್ಷನ್ ಜೊತೆಗೆ 2 RTM ಕಾರ್ಡ್ ರೂಲ್ಸ್ ಅಂತ ತೊಗೊಂಬಂದ್ರು ಅಂತಂದರೆ 4 ಜನ ಯಾರನ್ನ ರಿಟೈನ್ ಮಾಡಿದ್ರೆ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಇಟ್ಸ್ ಅಬೌಟ್ ದಿ KGF ಪ್ಯಾಟರ್ನು ಎಂಡ್ ಆಗೋದು. ಸೊ ಎಂಡ್ ಆಗುತ್ತೆ ನನ್ನ ಪ್ರಕಾರ. ಆ್ಯಂಡ್ RCB ಈ ಸಲ ಓವರ್ಸೀಸ್ ಡಿಪೆಂಡೆನ್ಸಿ ಏನಿದೆ ನಮ್ಮ RCB ಮೇಲೆ ಇರೋವಂಥದ್ದು, ಸಿಕ್ಕಾಪುಟ್ಟ ವರ್ಷಗಳಿಂದ ಇರೋವಂಥ ಓವರ್ಸೀಸ್ ಡಿಪೆಂಡೆನ್ಸಿನ ಈ ಸೀಸನ್ನು, ಲಾಸ್ಟ್ ಸೀಸನ್ ಆ್ಯಕ್ಚುಲಿ ಅವರು ಮಿನಿ ಆಕ್ಷನ್ಗೆ ಬಂದಿದ್ದು, ಮೊಬ್ ಬ್ಯಾಟ್ ಆಗಲಿ ಜೊತೆಗೆ ಕೋಚ್ ಆಗಲಿ ಎಲ್ಲ ಹೊಸದಾಗಿ ಬಂದಿದ್ದವರು, ಅಂದರೆ ಮಿನಿ ಆಕ್ಷನ್ಗೆ ಬಂದಿದ್ದು. ಮಿನಿ ಆಕ್ಷನ್ ಬಂದ್ಬಿಟ್ಟು ಅಷ್ಟೊಂದೇ ಹೆವಿ ಇಂಪ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೆಗಾ ಆಕ್ಷನಲ್ಲೇ ಒಂಥರ ಟೀಮ್ನ ಕರೆಕ್ಟಾಗಿ ಫ್ರೇಮ್ ಮಾಡ್ಬೋದು. ಸೊ ಅವ್ರು ಇವಾಗ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಫೋಕಸ್ಡ್ ಆಗಿ ಅವ್ರಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಮಾಡೋದಕ್ಕಾಗುತ್ತೆ. ಮಿನಿ ಆಕ್ಷನ್ ಬಂದರೆ 100% ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನು 100% ಮಾಡೋದಕ್ಕಾಗೋದಿಲ್ಲ. ಸೊ ಮೆಗಾ ಆಕ್ಷನ್ ಆಗಿರೋದ್ರಿಂದ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನು 100% ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಲಾಸ್ಟ್ ಟೈಮ್ ಇದ್ದಂಥ ಮೆಗಾ ಆಕ್ಷನ್ ಇದ್ದಂಥ ಮ್ಯಾನೇಜ್ಮೆಂಟೇ ಬೇರೆ, ಇವಾಗಿರುವಂಥ ಮ್ಯಾನೇಜ್ಮೆಂಟೇ ಬೇರೆ. ಅಂದರೆ ನಾನು ಹೇಳ್ತಿರೋದು ಸ್ಟಾಫ್ ಏನಿದೆ, ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರ್ಬೋದು ಎಲ್ಲ ಮ್ಯಾನೇಜ್ಮೆಂಟು. ಸೊ ನೋಡೋಣ ಅದೇನಾಗುತ್ತೆ ಅಂತ. ಫ್ಯಾಫ್ ಮತ್ತು ಮ್ಯಾಕ್ಸ್ವೆಲ್ ಅವರ ಜಾಗನ ತುಂಬುವಂಥ ಓವರ್ಸೀಸ್ ಪ್ಲೇಯರು ಬೇರೆ ಯಾರು ಆಗಿರಬಹುದು ನಿಮ್ಮ ಪ್ರಕಾರ? ಇವರ ಸ್ಲಾಟ್ನ ಯಾರು ಫಿಲ್ ಮಾಡ್ತಾರೆ? ನನ್ನ ಪ್ರಕಾರ ಓವರ್ಸೀಸ್ ಮೇಲೆ ಅಷ್ಟೊಂದು ಫೋಕಸ್ ಆಗಿ ಇಟ್ಕೊಂಡು, ಓವರ್ಸೀಸ್ ಅವ್ರು ಇರಬೇಕು, ಒಂದು 4 ಜನ ಇರಬೇಕು, ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಸ್ಗಳು ಇರಲೇಬೇಕು. ಏನು ಓವರ್ಸೀಸ್ ಡಿಪೆಂಡೆನ್ಸಿ ಇರಲೇಬಾರ್ದು ಅಂತ ಹೇಳ್ತಿಲ್ಲ, ಓವರ್ಸೀಸ್ ಇರಬೇಕು, ಬಟ್ ಇಂಡಿಯನ್ ಡಿಪೆಂಡೆನ್ಸಿನ ಅವ್ರು ಜಾಸ್ತಿ ತಗೊಂಬರ್ಬೇಕು. ಇಂಡಿಯನ್ಸ್ನ ಲೋಕಲ್ ಡೊಮ್ಯಾಸ್ಟಿಕ್ ಅವ್ರನ್ನ
ಚೆನ್ನಾಗಿ ನೋಡಿ ಅಲ್ಲಿ ಫೋಕಸ್ ಆಗಿ ಇಟ್ಕೊಂಡು ಇಂಡಿಯನ್ಸು ಇಂಪ್ಯಾಕ್ಟ್ ಮಾಡೋ ನೋಡಿ. ಯಾವುದೇ ಟೂರ್ನಮೆಂಟ್ನ ತಗೊಳ್ಳಿ ನೀವು IPL ಇಂಡಿಯನ್ಸು ಯಾವ ಟೀಮಲ್ಲಿ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ರೋ ಅವರು ಟ್ರೋಫಿನ ಹೊಡೆದಿದ್ದಾರೆ. ಇಲ್ಲಿ ಓವರ್ಸೀಸ್ ಡಿಪೆಂಡೆನ್ಸಿ ಯಾವ ಟೀಮ್ ಜಾಸ್ತಿ ಇಟ್ಕೊಂಡಿತ್ತೋ ಸೊ ಆ ಟೀಮು ಬರ್ತಾರೆ ಹಂಗೆ ಹೋಗ್ಬಿಡ್ತಾರೆ. ಸೊ ಅದೇ ಥರನೇ ಆಗಿದೆ. ನಾವು RCB ಕೂಡ ಅದೇ ಥರನೇ ಆಗಿರೋದು ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ. ಸೊ ಯಾರು ಇವರಿಬ್ಬರ ಸ್ಲಾಟ್ನ ಫಿಲ್ ಮಾಡಬಹುದು ಅಥವಾ ನಿಮ್ಗೆ ಏನು ಅನ್ಸುತ್ತೆ, ಇವ್ರು ರಿಟೈನ್ ಮಾಡ್ಕೋಬೇಕು ಅಂತ ಅನ್ಸುತ್ತಾ ಫ್ಯಾಫ್ ಮತ್ತು ಮ್ಯಾಕ್ಸ್ವೆಲ್? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಅಪ್ಡೇಟ್ ಬರ್ತಿದೆ, ಮ್ಯಾಕ್ಸಿ ಆ್ಯಂಡ್ ಫ್ಯಾಫ್ ಡು ಪ್ಲೆಸಿಸ್ ಆಲ್ಮೋಸ್ಟ್ ಔಟ್ ಆಫ್ RCB ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.